ಓಂ ನಮಃ ಶಿವಾಯ. ಮಿಥುನ ರಾಶಿಯವರೇ, ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಈ ಜಗತ್ತು ಕಠೋರ ಸತ್ಯದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಒಬ್ಬ ವ್ಯಕ್ತಿಯು ಖಾಲಿ ಕೈಯಲ್ಲಿದ್ದಾಗ, ನಿರುದ್ಯೋಗಿಯಾಗಿದ್ದಾಗ ಮತ್ತು ಹೋರಾಟದ ಬೆಂಕಿಯಲ್ಲಿ ಉರಿಯುತ್ತಿರುವಾಗ ಸಮಾಜವಾಗಲಿ, ಸಂಬಂಧಗಳಾಗಲಿ ಅಥವಾ ಜಗತ್ತಾಗಲಿ ಅವರನ್ನು ಬೆಂಬಲಿಸುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮದೇ ಆದ ದಾರಿಯಲ್ಲಿ ತಿರುಗುತ್ತಾರೆ. ಆದರೆ ಅದೇ ವ್ಯಕ್ತಿ ಮುಂದೆ ಹೋದಾಗ, ಅವರು ಯಶಸ್ಸನ್ನು ಸಾಧಿಸಿದಾಗ ಈ ಸಮಾಜವೇ, ಈ ಜಗತ್ತು ಅವರ ಪಾದಗಳ ಕೆಳಗೆ ನಿಂತಂತೆ ತೋರುತ್ತದೆ. ಇಂದು ಸ್ನೇಹಿತರೆ, ನಾನು ನಿಮ್ಮೊಂದಿಗೆ ಒಂದು ಫ್ಯಾಂಟಸಿ ಬಗ್ಗೆ ಮಾತನಾಡುತ್ತಿಲ್ಲ, ಆದರೆ ಮಾರ್ಚ್ 2, 2026ರಿಂದ ಜೂನ್ 2, 2026ರವರೆಗಿನ ಅವಧಿಯ ಬಗ್ಗೆ ಮಾತನಾಡುತ್ತಿದ್ದೇನೆ. ಇದು ಮಿಥುನ ರಾಶಿಯವರ ಜೀವನದಲ್ಲಿ ನಾಟಕೀಯ ತಿರುವು ತರುತ್ತದೆ. ಯಾರೋ ಕ್ಷಣಾರ್ಧದಲ್ಲಿ ಮೇಜುಗಳನ್ನು ತಿರುಗಿಸಿದಂತೆ ಪರಿಸ್ಥಿತಿಗಳು ಇದ್ದಕ್ಕಿದ್ದಂತೆ ಬದಲಾಗುವ ಸಮಯ ಇದು. ಬಹಳ ಸಮಯದಿಂದ ಮಿಥುನ ರಾಶಿಯವರು ಮಾನಸಿಕ ಒತ್ತಡ, ಆರ್ಥಿಕ ಒತ್ತಡ ಮತ್ತು ಹಿನ್ನಡೆಗಳನ್ನು ಅನುಭವಿಸುತ್ತಿದ್ದಾರೆ. ಕೆಲವರು ವ್ಯವಹಾರದಲ್ಲಿ ತಮ್ಮ ಕೈಯನ್ನು ಪ್ರಯತ್ನಿಸುತ್ತಿದ್ದಾರೆ, ಆದರೆ ಲಾಭ ಗಳಿಸುತ್ತಿಲ್ಲ. ಇತರರು ಉದ್ಯೋಗದಲ್ಲಿದ್ದಾರೆ, ಆದರೆ ಕಠಿಣ ಪರಿಶ್ರಮದ ಹೊರತಾಗಿಯೂ ಅವರು ತಮ್ಮನ್ನು ತಾವು ಸ್ಥಾಪಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅವರಿಗೆ ಕನಸುಗಳು ಮತ್ತು ಸಾಮರ್ಥ್ಯಗಳಿವೆ, ಆದರೆ ಸಂದರ್ಭಗಳು ಅವರನ್ನು ಬೆಂಬಲಿಸುತ್ತಿಲ್ಲ. ಜನವರಿ ಮತ್ತು ಫೆಬ್ರವರಿ 2 ತಿಂಗಳುಗಳು ಕಳೆದಿವೆ ಮತ್ತು ಮಾರ್ಚ್ 2026ರಿಂದ ಪ್ರಾರಂಭವಾಗುವ ಅವಧಿ ನಿರ್ಣಾಯಕವಾಗಿರುತ್ತದೆ. ಈ ಸಮಯದಲ್ಲಿ ಗ್ರಹಗಳ ಚಲನೆಗಳು ಬಹಳ ವಿಶೇಷ ಸೂಚನೆಗಳನ್ನು ನೀಡುತ್ತಿವೆ. ಅದೃಷ್ಟದ ದೇವರು ಗುರು ಪ್ರಸ್ತುತ ನಿಮ್ಮ ಲಗ್ನದಲ್ಲಿದ್ದಾರೆ ಮತ್ತು ಅದರ ಹಿಮ್ಮುಖ ಪ್ರಭಾವವು ನಿಮ್ಮ ಆಂತರಿಕ ಚಿಂತನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳನ್ನು ಬಲಪಡಿಸುತ್ತಿದೆ. ಕರ್ಮದ ಅಧಿಪತಿ ಶನಿ ನಿಮ್ಮ 10ನೇ ಮನೆಯಲ್ಲಿ ಇರಿಸಲ್ಪಟ್ಟಿದ್ದಾನೆ. ಇದು ಸಾಮಾನ್ಯವಲ್ಲದ ಸ್ಥಾನ. ಮಾರ್ಚ್ 2026ರಿಂದ ಡಿಸೆಂಬರ್ವರೆಗೆ ಶನಿ ಈ ಮನೆಯಲ್ಲಿ ಉಳಿಯುತ್ತಾನೆ ಮತ್ತು ಶನಿಯ ಚಲನೆಗಳು ನಿಧಾನವಾಗಿದ್ದರೂ ಅದರ ನ್ಯಾಯವೂ ಅಚಲವಾಗಿರುತ್ತದೆ. ಶನಿಯು ಕಠಿಣ ಪರಿಶ್ರಮದ ಫಲಗಳನ್ನು ನಿಧಾನವಾಗಿ ನೀಡುತ್ತದೆ, ಆದರೆ ಅದು ಹಾಗೆ ಮಾಡಿದಾಗ ಅವು ಶಾಶ್ವತವಾಗಿರುತ್ತವೆ. ಅದಕ್ಕಾಗಿಯೇ ಹಿಂದೆ ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗುತ್ತವೆ ಎಂದು ನೀವು ಭಾವಿಸಿರಬಹುದು, ಆದರೆ ವಾಸ್ತವದಲ್ಲಿ ಶನಿಯು ನಿಮ್ಮ ಅಡಿಪಾಯವನ್ನು ಬಲಪಡಿಸುತ್ತಿದ್ದನು. ಈಗ ಮಾರ್ಚ್ ನಂತರ ಗ್ರಹಗಳ ಸ್ಥಾನಗಳು ಸಕ್ರಿಯವಾಗುತ್ತಿದ್ದಂತೆ ನಿಮ್ಮ ಕ್ರಿಯೆಗಳ ಫಲಿತಾಂಶಗಳು ಪ್ರಕಟಗೊಳ್ಳಲು ಪ್ರಾರಂಭಿಸುತ್ತವೆ. ಅನಿರೀಕ್ಷಿತ ಅವಕಾಶಗಳು ಉದ್ಭವಿಸುತ್ತವೆ. ನೀವು ಎಂದಿಗೂ ಊಹಿಸದ ಸ್ಥಳಗಳಿಂದ ಬೆಂಬಲ ಬರುತ್ತದೆ ಮತ್ತು ಕ್ರಮೇಣ ಪ್ರಸ್ತುತ ಹೊರೆಯಂತೆ ಭಾಸವಾಗುವ ಜೀವನವು ಬೆಳಗಲು ಪ್ರಾರಂಭಿಸುತ್ತದೆ. ಈ ಸಮಯವು ಹೋರಾಟದಿಂದ ಮಿಥುನ ರಾಶಿಯ ಗೌರವಕ್ಕೆ ಪರಿವರ್ತನೆಯನ್ನು ಸೂಚಿಸುತ್ತದೆ. ಅಲ್ಲಿ ತಾಳ್ಮೆಯೂ ನಿಮ್ಮ ದೊಡ್ಡ ಶಕ್ತಿಯಾಗಿದೆ. ಮಿಥುನ, ದಯವಿಟ್ಟು ಗಮನ ಕೊಡಿ, ಏಕೆಂದರೆ ಇದು ನಿಮ್ಮ ಕರ್ಮ ಮತ್ತು ಹಣೆಬರಹದ ಅತ್ಯಂತ ನಿರ್ಣಾಯಕ ಅಂಶವನ್ನು ತಿಳಿಸುತ್ತದೆ. ನಿಮ್ಮ ಜಾತಕದ 10ನೇ ಮತ್ತು 11ನೇ ಮನೆಗಳು ಶನಿಯೊಂದಿಗೆ ಸಂಬಂಧ ಹೊಂದಿವೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಶನಿಯು ನಿಮ್ಮ 2ನೇ ಮನೆಯಲ್ಲಿ ಮೀನದಲ್ಲಿ ಸಕ್ರಿಯವಾಗಿದ್ದಾಗ ಸಂದರ್ಭಗಳು ಕಠಿಣ ಪರಿಶ್ರಮವನ್ನು ಸಾಧಿಸುವ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತವೆ. ಆದರೂ ಕೊನೆಯ ಕ್ಷಣದಲ್ಲಿ ಫಲಿತಾಂಶಗಳು ಸ್ಥಗಿತಗೊಳ್ಳುತ್ತವೆ. ಕೆಲಸವು 99 ಅಂಕಗಳನ್ನು ತಲುಪುತ್ತದೆ ಮತ್ತು ನಂತರ ಯಾವುದೋ ಅದೃಶ್ಯ ಅಡಚಣೆಯು ದಾರಿಯನ್ನು ತಡೆಯುತ್ತಿರುವಂತೆ ಹಿಮ್ಮೆಟ್ಟುತ್ತದೆ. ಅದಕ್ಕಾಗಿಯೇ ಕೆಲಸದ ವೇಗ ನಿಧಾನವಾಗುತ್ತದೆ. ಕೆಲಸದಲ್ಲಿ ಕಠಿಣ ಪರಿಶ್ರಮವಿದ್ದರೂ ಪ್ರಗತಿಗುಂಡಿಯು ಜಾಮ್ ಆಗಿರುವಂತೆ ಧಾಸಿಸುತ್ತದೆ. ವ್ಯವಹಾರದಲ್ಲಿ ಪ್ರಯತ್ನವಿದೆ, ಆದರೆ ವೇಗ ನಿಧಾನವಾಗಿರುತ್ತದೆ ಮತ್ತು ಲಾಭಗಳು ನಿಧಾನವಾಗಿರುತ್ತವೆ. ಈ ಸಮಯದಲ್ಲಿ ಅನೇಕ ಜನರ ಸಾಲದ ಹೊರೆಗಳು ಸಹ ಹೆಚ್ಚಿವೆ ಮತ್ತು ನಿಮ್ಮ ಅಪೂರ್ಣ ಕಾರ್ಯಗಳನ್ನು ಪೂರ್ಣಗೊಳಿಸಲು ನೀವು ಬಯಸಿದರೆ ನೀವು ಪ್ರತಿ ಹಂತದಲ್ಲೂ ಹೋರಾಟವನ್ನು ಅನುಭವಿಸುವಿರಿ. ಆದರೂ ಮಾರ್ಚ್ 2, 2026ರ ನಂತರ ಈ ಪರಿಸ್ಥಿತಿ ಕ್ರಮೇಣ ಬದಲಾಗುತ್ತದೆ. ಶನಿಯು ನಿಮ್ಮ ಕರ್ಮಸ್ಥಾನದಲ್ಲಿ ಉಳಿಯುತ್ತಾನೆ, ಆದರೆ ಪರಿಸ್ಥಿತಿಯನ್ನು ಸಮತೋಲನಗೊಳಿಸಲು ಶುಕ್ರ ಈ ಸಮಯದಲ್ಲಿ ಪ್ರವೇಶಿಸುತ್ತಾನೆ. ಶುಕ್ರನು ರಾಹುವಿನ ಪ್ರಭಾವದಿಂದ ಮುಕ್ತನಾಗಿ 9ನೇ ಮನೆಯನ್ನು ಬಿಟ್ಟು ನೇರವಾಗಿ ನಿಮ್ಮ 10ನೇ ಮನೆಯನ್ನು ಪ್ರವೇಶಿಸುತ್ತಾನೆ. ಶನಿಯೊಂದಿಗೆ ವಿಶೇಷ ಸಂಯೋಗವನ್ನು ರೂಪಿಸುತ್ತಾನೆ. ಸ್ಥಗಿತವಾದ ವಾಹನವು ಹಠಾತ್ ಉತ್ತೇಜನವನ್ನು ಪಡೆಯುವ ಸಮಯ ಇದು. ಶುಕ್ರನು ಶನಿಯ ಆಲಸ್ಯವನ್ನು ಸಮತೋಲನಗೊಳಿಸುತ್ತಾನೆ ಮತ್ತು ಅದಕ್ಕಾಗಿಯೇ ಈ ಸಂಯೋಗವು ನಿಮಗೆ ಪ್ರಯೋಜನಕಾರಿಯಾಗಿ ಸಾಬೀತಾಗುತ್ತದೆ. ಹೊಸ ಶಕ್ತಿಯು ನಿಮ್ಮ ಜೀವನವನ್ನು ಪ್ರವೇಶಿಸುತ್ತದೆ ಮತ್ತು ಚಿಂತನೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಉಂಟಾಗುತ್ತದೆ. ಮನೆ ಅಥವಾ ಆಸ್ತಿಯನ್ನು ಹೊಂದಿರುವ ಕನಸು ಕಾಣುವವರು, ವಾಹನವನ್ನು ಖರೀದಿಸುವವರು, ಒಳ್ಳೆಯ ಉದ್ಯೋಗಕ್ಕಾಗಿ ಶ್ರಮಿಸುವವರು ಅಥವಾ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಜಿಸುವವರು ಹೊಸ ಮಾರ್ಗಗಳನ್ನು ಕಂಡುಹಿಡಿಯುತ್ತಾರೆ. ಅಸ್ತಿತ್ವದಲ್ಲಿರುವ ವ್ಯವಹಾರಗಳಲ್ಲಿ ತೊಡಗಿರುವ ಮಿಥುನ ರಾಶಿಯವರು ಬೆಳವಣಿಗೆ ಮತ್ತು ವಿಸ್ತರಣೆಯ ಲಕ್ಷಣಗಳನ್ನು ಸಹ ನೋಡುತ್ತಾರೆ. ಏಕೆಂದರೆ ದ್ವಾಭವ, ಕೆಲಸದ ಮನೆ, ಕೇವಲ ಉದ್ಯೋಗ ಅಥವಾ ವ್ಯವಹಾರದ ಬಗ್ಗೆ ಅಲ್ಲ, ಬದಲಾಗಿ ನಿಮ್ಮ ಖ್ಯಾತಿ, ಸಾಮಾಜಿಕ ಮಾನ್ಯತೆ ಮತ್ತು ಕರ್ಮಕ್ಕೂ ಸಂಬಂಧಿಸಿದೆ. ಈ ಮನೆಯು ನಿಮ್ಮ ಕುಟುಂಬದ ಸಂತೋಷಕ್ಕೂ ಸಂಬಂಧಿಸಿದೆ.
ಆದ್ದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವುದರ ಜೊತೆಗೆ ನಿಮ್ಮ ಪೆತ್ರವರ ಆರೋಗ್ಯವೂ ಸ್ಥಿರಗೊಳಿಸುತ್ತದೆ. ಈ ಅವಧಿಯಲ್ಲಿ ಮತ್ತೊಂದು ವಿಶೇಷ ಯೋಗವು ಸಕ್ರಿಯವಾಗುತ್ತದೆ. ಇದು ಮಾರ್ಚ್ 11, 2026ರಿಂದ ಜಾರಿಗೆ ಬರುತ್ತದೆ. ಮಾರ್ಚ್ 2, 2026ರಿಂದ ಜೂನ್ 2, 2026ರವರೆಗಿನ ಅವಧಿಯನ್ನು ನಾವು ಉಲ್ಲೇಖಿಸಿದ್ದೇವೆ, ಏಕೆಂದರೆ ಈ ಅವಧಿಯಲ್ಲಿ 2025ರಲ್ಲಿ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ಅಪೂರ್ಣವಾಗಿದ್ದ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ. ಮಾರ್ಚ್ 11ರ ನಂತರ ದೀರ್ಘಕಾಲದಿಂದ ಹಿನ್ನಡೆಯಲ್ಲಿದ್ದ ನಿಮ್ಮ ಲಗ್ನದಲ್ಲಿರುವ ದೇವತಿ ಗುರು ನೇರವಾಗುತ್ತಾರೆ ಮತ್ತು ಇಲ್ಲಿಂದ ಅದೃಷ್ಟ ಚಕ್ರವು ಸರಿಯಾದ ದಿಕ್ಕಿನಲ್ಲಿ ತಿರುಗಲು ಪ್ರಾರಂಭಿಸುತ್ತದೆ. ಜ್ಯೋತಿಷ್ಯದಲ್ಲಿ ದೇವತೆಯಾದ ಗುರುವನ್ನು ಅತ್ಯಂತ ಶುಭ ಮತ್ತು ಪ್ರಯೋಜನಕಾರಿ ಗ್ರಹ ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಅದು ವ್ಯಕ್ತಿಯ ಜೀವನಕ್ಕೆ ಸಂಪತ್ತು, ಗೌರವ, ಜ್ಞಾನ ಮತ್ತು ಸ್ಥಿರತೆಯನ್ನು ತರುವ ಶಕ್ತಿಯಾಗಿದೆ. ಗುರುವು ಆರ್ಥಿಕ ಸಮೃದ್ಧಿಯನ್ನು ನೀಡುವುದಷ್ಟೇ ಅಲ್ಲದೆ ಸಾಮಾಜಿಕ ಸ್ಥಾನಮಾನ ಮತ್ತು ಕುಟುಂಬದ ಯೋಗಕ್ಷೇಮವನ್ನು ಹೆಚ್ಚಿಸುತ್ತಾರೆ. ಮದುವೆ, ವಿವಾಹಗಳು, ಶುಭ ಘಟನೆಗಳು, ಕುಟುಂಬ ವಿಸ್ತರಣೆ, ಶಿಕ್ಷಣ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳ ಮೇಲೆ ಗುರುವಿನ ನೇರ ಪ್ರಭಾವವಿರುತ್ತದೆ. ದೀರ್ಘಕಾಲದಿಂದ ಕೌಟುಂಬಿಕ ಸಮಸ್ಯೆ ಇದ್ದರೆ, ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿ ಇದ್ದರೆ, ವಿಚಾರಗಳು ಪರಸ್ಪರ ಹೊಂದಾಣಿಕೆಯಾಗದೆ ನೆನ್ನೆಗೆ ಬಿದ್ದಿದ್ದರೆ, ದೇವತಿ ಗುರುವಿನ ನೇರ ದೃಷ್ಟಿಯು ಈ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಅದೇ ರೀತಿಯಲ್ಲಿ ಯಾರು ಹೊಸ ಸಂಬಂಧವನ್ನು ಪ್ರಾರಂಭಿಸಲು ಬಯಸುತ್ತಾರೋ ಅಥವಾ ಮದುವೆಯಾಗಲು ಬಯಸುತ್ತಾರೋ ಅವರಿಗೆ ಗುರುವಿನ ಪ್ರಭಾವವು ಸೂಕ್ತವಾಗಿದೆ. ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಯೋಜನೆಗಳು ಸ್ಥಗಿತಗೊಂಡಿದ್ದರೆ ಅಥವಾ ಮದುವೆಗಳು ಪದೇ ಪದೇ ಮುಂದೂಡಲ್ಪಟ್ಟಿದ್ದರೆ ಮಾರ್ಚ್ 11, 2026ರ ನಂತರ ಪರಿಸ್ಥಿತಿ ಬದಲಾಗುತ್ತದೆ. ಈ ಸಮಯವು ನಿಮ್ಮ ಸ್ವಂತ ವಿವಾಹವಾಗಲಿ ಅಥವಾ ಕುಟುಂಬ ಸದಸ್ಯರ ವಿವಾಹವಾಗಲಿ ಮದುವೆಗೆ ಬಲವಾದ ಸಾಧ್ಯತೆಗಳನ್ನು ತರುತ್ತದೆ. ಲಗ್ನಾಧಿಪತಿ ಗುರುವು ತನ್ನ ಹಿಮ್ಮುಖ ಸ್ಥಿತಿಯಿಂದ ಹೊರಬಂದು ನೇರವಾಗಿ ತಿರುಗಿದಾಗ ಅದರ ಪರಿಣಾಮವು ನಿಮ್ಮ ಕೆಲಸ, ಉದ್ಯೋಗ, ವ್ಯವಹಾರ ಮತ್ತು ಆರೋಗ್ಯದ ಮೇಲೆ ನೇರವಾಗಿ ಕಂಡುಬರುತ್ತದೆ. ಅಧ್ಯಯನ ಮಾಡುತ್ತಿರುವವರಿಗೆ, ವಿಶೇಷವಾಗಿ 10 ಮತ್ತು 12ನೇ ತರಗತಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವವರಿಗೆ ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರಿಗೆ ಈ ಸಮಯವು ಉತ್ತಮ ಯಶಸ್ಸಿನ ಚಿಹ್ನೆಗಳನ್ನು ತರುತ್ತದೆ. ಇಲ್ಲಿ ಒಂದು ಪ್ರಮುಖ ತತ್ವವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಒಂದು ಗ್ರಹವು ಶುಭವಾಗಲಿ ಅಥವಾ ಅಶುಭವಾಗಲಿ, ಅದು ಹಿಮ್ಮುಖವಾಗಿದ್ದಾಗ ಅದರ ಫಲಿತಾಂಶಗಳು ಗೊಂದಲ ಮತ್ತು ವಿಳಂಬವನ್ನು ಸೃಷ್ಟಿಸುತ್ತವೆ. ಆದಾಗ್ಯೂ ಅದೇ ಗ್ರಹವು ನೇರವಾದಾಗ ಅದರ ಫಲಿತಾಂಶಗಳು ಗುಣಿಸಲ್ಪಡುತ್ತವೆ. ಆಕಾಶಗುರುವು ಲಗ್ನದಲ್ಲಿದ್ದಾಗ ಮತ್ತು ಅದರ 5ನೇ, 7ನೇ ಮತ್ತು 9ನೇ ಅಂಶಗಳನ್ನು ಹಾಕಿದಾಗ ಜೀವನದಲ್ಲಿ ಅನೇಕ ಮುಚ್ಚಿದ ಮಾರ್ಗಗಳು ಏಕಕಾಲದಲ್ಲಿ ತೆರೆದುಕೊಳ್ಳುತ್ತವೆ. 5ನೇ ಮನೆಯ ದೃಷ್ಟಿಕೋನವು ಬುದ್ಧಿಶಕ್ತಿಯನ್ನು ತೀಕ್ಷ್ಣಗೊಳಿಸುತ್ತದೆ. ಮಕ್ಕಳು ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರವಾಗಲು ಪ್ರಾರಂಭಿಸುತ್ತವೆ. 7ನೇ ಮನೆಯ ದೃಷ್ಟಿಕೋನವು ಪ್ರೇಮ ಸಂಬಂಧಗಳು, ಮದುವೆ, ಜೀವನ ಪಾಳುದಾರರು ಮತ್ತು ವ್ಯಾಪಾರ ಪಾಳುದಾರರಿಗೆ ಸಂಬಂಧಿಸಿದ ಉದ್ವಿಗ್ನತೆಯನ್ನು ನಿವಾರಿಸುತ್ತದೆ. ಮದುವೆ ಸಂಭವಿಸುವ ಸಾಧ್ಯತೆಯಿದೆ. ಇದು ವೈವಾಹಿಕ ಜೀವನಕ್ಕೆ ಸ್ಥಿರತೆಯನ್ನು ತರುತ್ತದೆ. ಹೆಚ್ಚುವರಿಯಾಗಿ ಮಕ್ಕಳ ಸಂತೋಷದ ಸೂಚನೆಗಳಿವೆ. ಅದೃಷ್ಟದ ಮನೆಯಾದ 9ನೇ ಮನೆಯ ಮೇಲೆ ಗುರುವಿನ ಅಂಶವು ಸಕ್ರಿಯವಾಗಿದ್ದಾಗ ಅದೃಷ್ಟವು ಸ್ವಯಂಚಾಲಿತವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ ಮತ್ತು ನೀವು ಎಂದಿಗೂ ಊಹಿಸದ ಶುಭ ಸಂಗತಿಗಳು ಸಂಭವಿಸುತ್ತವೆ. ಸ್ನೇಹಿತರೆ, ಜೀವನವು ತನ್ನದೇ ಆದ ಆಟವನ್ನು ಆಡುತ್ತದೆ ಮತ್ತು ಈ ಆಟದಲ್ಲಿ ಕೇವಲ 2 ಪಾತ್ರಗಳಿವೆ. ಒಂದು ಪಾತ್ರದಲ್ಲಿ ಒಬ್ಬ ವ್ಯಕ್ತಿಯು ಸನ್ನಿವೇಶಗಳ ಕೈಗೊಂಬೆಯಾಗುತ್ತಾನೆ ಮತ್ತು ಇನ್ನೊಂದು ಪಾತ್ರದಲ್ಲಿ ಅದೇ ವ್ಯಕ್ತಿಯು ಸನ್ನಿವೇಶಗಳ ಆಟಗಾರನಾಗುತ್ತಾನೆ. ಈಗ ನೀವು ಈ ಜಗತ್ತಿನಲ್ಲಿ ಕೇವಲ ಸಹಿಸುವುದರ ಮೂಲಕ ಬದುಕಲು ಬಯಸುತ್ತೀರೋ ಅಥವಾ ಸಂದರ್ಭಗಳನ್ನು ನಿವಾರಿಸಿ ಮುಂದುವರಿಯಲು ಬಯಸುತ್ತೀರೋ ಎಂದು ನೀವೇ ನಿರ್ಧರಿಸಬೇಕು. ಮಿಥುನ ರಾಶಿಯವರು ಸಾಮಾನ್ಯರಲ್ಲ. ಅವರು ತಮ್ಮೊಳಗ ಒಂದು ವಿಶಿಷ್ಟ ಶಕ್ತಿಯನ್ನು ಹೊಂದಿದ್ದಾರೆ. ಈ ಜನರು ಬುದ್ಧಿಜೀವಿಗಳು. ಅವರ ಆಲೋಚನೆ ಎಷ್ಟು ತೀಕ್ಷ್ಣವಾಗಿದೆ ಎಂದರೆ, ಸರಿಯಾದ ನಿರ್ದೇಶನ ನೀಡಿದರೆ ಅವರು ಇಡೀ ಜಗತ್ತನ್ನು ಬದಲಾಯಿಸಬಹುದು. ಅವರ ಮಾತು ಅವರ ದೊಡ್ಡ ಶಕ್ತಿ. ಅವರ ಮಾತನಾಡುವ ರೀತಿ, ಅವರ ಮನವೊಲಿಸುವ ಕಲೆ ಮತ್ತು ಪರಿಣಾಮಕಾರಿ ಪದಗಳಲ್ಲಿ ಸತ್ಯವನ್ನು ವ್ಯಕ್ತಪಡಿಸುವ ಸಾಮರ್ಥ್ಯ ಅವರನ್ನು ಜನಸಂದಣಿಯಿಂದ ಪ್ರತ್ಯೇಕಿಸುತ್ತದೆ. ಮಿಥುನ ರಾಶಿಯವರು ಸ್ವಾಭಾವಿಕವಾಗಿ ಮಾರ್ಕೆಟಿಂಗ್, ಸಂವಹನ, ತಂತ್ರಜ್ಞಾನ, ಎಂಜಿನಿಯರಿಂಗ್ ಮತ್ತು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆ ಸಂಬಂಧಿಸಿದ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ಆದರೆ ಕಠಿಣ ಗ್ರಹಚಲನೆಗಳು, ನಕಾರಾತ್ಮಕ ಸಂಯೋಜನೆಗಳು ಮತ್ತು ಸಂದರ್ಭಗಳ ಒತ್ತಡವು ನಿಮ್ಮನ್ನು ಕೆಳಕ್ಕೆಳೆಯಲು ಪ್ರಾರಂಭಿಸುವ ಸಮಯ ಬರುತ್ತದೆ. ಇದು ಜೀವನದಲ್ಲಿ ಅವನತಿಯ ಅವಧಿಗೆ ಕಾರಣವಾಗುತ್ತದೆ. ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ 2026ರ ಅವಧಿಯು ಸಂಪೂರ್ಣ ರೂಪಾಂತರವನ್ನು ಸೂಚಿಸುತ್ತದೆ. ನೀವು ಯಾವುದೇ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡುತ್ತಿದ್ದರೆ ಈ ಬಾರಿ ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲ. ಸತ್ಯವೆಂದರೆ ನೀವು ಮೊದಲು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಿರಿ ಮತ್ತು ಅದನ್ನು ಮುಂದುವರಿಸುತ್ತಿದ್ದಿರಿ.
ಏಕೆಂದರೆ ಒಬ್ಬ ವ್ಯಕ್ತಿಯು ಉಸಿರಾಡುವವರೆಗೆ ಅವರು ಎಂದಿಗೂ ಪ್ರಯತ್ನಿಸುವುದನ್ನು ನಿಲ್ಲಿಸುವುದಿಲ್ಲ. ಒಂದೇ ವ್ಯತ್ಯಾಸವೆಂದರೆ ಕಠಿಣ ಪರಿಶ್ರಮವು ಸರಿಯಾದ ಸಮಯ ಮತ್ತು ದಿಕ್ಕನ್ನು ಕಂಡುಕೊಂಡಾಗ ಜೀವನದ ರುಚಿ ಬದಲಾಗುತ್ತದೆ. ಇದು ಇದ್ದಕ್ಕಿದ್ದಂತೆ ಸಂಭವಿಸುವುದಿಲ್ಲ. ಇದು ಅನುಕೂಲ ಗ್ರಹಸ್ಥಾನಗಳಿಂದಾಗಿ. ಹಾಗಾಗಿ ಮೇಲೆ ಹೇಳಲಾದ 4 ತಿಂಗಳ ಅವಧಿಯು ನಿಲ್ಲುವ ಸಮಯವಲ್ಲ, ಬದಲಾಗಿ ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಹಾಕುವ ಸಮಯ. ಈ ಸಮಯದಲ್ಲಿ ಗ್ರಹಸ್ಥಾನಗಳು ನಿಮ್ಮ ಪರವಾಗಿರುತ್ತವೆ. ಶನಿ ಮತ್ತು ಶುಕ್ರನ ವಿಶೇಷ ಸಂಯೋಗ, ಗುರುವಿನ ನೇರ ಚಲನೆ ಮತ್ತು ಶನಿಯ ಸ್ಥಿರ ಪ್ರಭಾವ ಮತ್ತು ರಾಹುವಿನ ಚಲನೆಯು ನಿಮ್ಮ ಹಣೆಬರಹವನ್ನು ಸಕ್ರಿಯಗೊಳಿಸುತ್ತಿವೆ. ಇವೆಲ್ಲವೂ ಸೇರಿ ರಾಜಯೋಗಗಳನ್ನು ರೂಪಿಸುತ್ತವೆ. ಇವುಗಳನ್ನು ಕೇದಾರ ಯೋಗಗಳು, ಲಕ್ಷ್ಮೀ ಯೋಗಗಳು ಮತ್ತು ಉತ್ತಮ ರಾಜಯೋಗಗಳು ಎಂದು ವರ್ಗೀಕರಿಸಲಾಗಿದೆ. ಮಾನವ ಆಸೆಗಳು ಅಂತ್ಯವಿಲ್ಲ. ಕೆಲವರಿಗೆ ಮನೆ, ಕೆಲವರಿಗೆ ಅಂಗಡಿ, ಕೆಲವರಿಗೆ ವಾಹನ, ಕೆಲವರಿಗೆ ಮದುವೆ, ಕೆಲವರಿಗೆ ಮಕ್ಕಳು ಮತ್ತು ಕೆಲವರಿಗೆ ತಮ್ಮ ಮಕ್ಕಳಿಗೆ ಸುರಕ್ಷಿತ ಭವಿಷ್ಯವನ್ನು ಬಯಸುತ್ತಾರೆ. ಪ್ರತಿಯೊಬ್ಬರೂ ಎಲ್ಲವನ್ನೂ ಬಯಸುತ್ತಾರೆ. ಆದರೆ ಕ್ರಿಯೆಗಳು ಆ ದಿಕ್ಕಿನಲ್ಲಿ ನಿರ್ದೇಶಿತಗಳಾದರೂ ಹೊರತು ಆಸೆಗಳಿಂದ ಏನೂ ಸಾಧಿಸುವುದಿಲ್ಲ. ನಿಮ್ಮ ಜನ್ಮಕುಂಡಲಿಯ ಸೂಚನೆಗಳ ಅನುಗುಣವಾಗಿ ನೀವು ನಿಮ್ಮ ಪ್ರಯತ್ನಗಳು, ಶಕ್ತಿ ಮತ್ತು ನಿರ್ಧಾರಗಳನ್ನು ನಿರ್ದೇಶಿಸಿದರೆ ಫಲಿತಾಂಶಗಳು ಖಂಡಿತವಾಗಿ ಉತ್ತಮವಾಗಿರುತ್ತವೆ. ಆದರೆ ನೀವು ನಿಮ್ಮ ಶಕ್ತಿಯನ್ನು ತಪ್ಪು ದಿಕ್ಕಿನಲ್ಲಿ ಬಳಸಿದಾಗ, ತಪ್ಪು ನಿರ್ಧಾರಗಳ ಮೇಲೆ ಸಮಯ ಮತ್ತು ಶ್ರಮವನ್ನು ವ್ಯರ್ಥ ಮಾಡಿದಾಗ ಫಲಿತಾಂಶಗಳು ಹೆಚ್ಚಾಗಿ ದುರ್ಬಲವಾಗಿರುತ್ತವೆ. ಹಾಗಾಗಿ ನೀವು ಬಯಸಿದದ ಮೇಲೆ ಮಾತ್ರ ಗಮನ ಕೇಂದ್ರೀಕರಿಸಬೇಡಿ. ನಿಮ್ಮ ಜಾತಕ, ನಿಮ್ಮ ಗ್ರಹಗಳು ಮತ್ತು ನಿಮ್ಮ ಚಂದ್ರರಾಶಿ ಮಿಥುನ ಸೂಚಿಸುವ ಮಾರ್ಗವನ್ನು ಪರಿಗಣಿಸಿ. ನೀವು ಆ ಮಾರ್ಗವನ್ನು ಅನುಸರಿಸಿದರೆ ನೀವು ಯಶಸ್ಸನ್ನು ಸಾಧಿಸುವುದಷ್ಟೇ ಅಲ್ಲ, ಅದು ನಿರೀಕ್ಷೆಗಿಂತ ಬೇಗ ಬರುತ್ತದೆ. ಭವಿಷ್ಯದಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಿ. ನಿಮ್ಮ ಗುರುತು ಬಲಪಡುತ್ತದೆ ಮತ್ತು ದೀರ್ಘಕಾಲದಿಂದ ಸ್ಥಗಿತಗೊಂಡ ಕಾರ್ಯಗಳು ಕ್ರಮೇಣ ಪೂರ್ಣಗೊಳ್ಳುತ್ತವೆ. ನೀವು ಉದ್ಯೋಗದಲ್ಲಿದ್ದರೂ, ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದರೂ ಅಥವಾ ಯಾವುದೇ ರೀತಿಯ ಶಿಕ್ಷಣವನ್ನು ಅನುಸರಿಸುತ್ತಿದ್ದರೂ ಈ ಸಮಯವು ನಿಮ್ಮ ಪರವಾಗಿರುತ್ತದೆ. ಮಿಥುನ ರಾಶಿಯ ಯುವಕರು, ಮಹಿಳೆಯರು, ತಾಯಂದಿರು, ಸಹೋದರಿಯರು ಅಥವಾ ಹಿರಿಯರಿಗೆ ಅವರ ಜೀವನದ ಹಂತವನ್ನು ಲೆಕ್ಕವಿಸದೆ ಪರಿಹಾರದ ಚಿಹ್ನೆಗಳು ಗೋಚರಿಸುತ್ತವೆ. ದೀರ್ಘಕಾಲದಿಂದ ನಿಮ್ಮ ಮನಸ್ಸಿನಲ್ಲಿ ಕಾಡುತ್ತಿರುವ ಸಮಸ್ಯೆಗಳೀಗ ಕಡಿಮೆಯಾಗಲು ಪ್ರಾರಂಭಿಸುತ್ತವೆ. ಕೆಲವು ಮುನ್ನೆಚ್ಚರಿಕೆಗಳು ಅತ್ಯವಶ್ಯಕ. ಸಾಲ ನೀಡುವ ಮೊದಲು ಎಚ್ಚರಿಕೆಯಿಂದ ತಿಳಿಯಿರಿ ಮತ್ತು ನೀವು ಸಾಲ ಬೇಕಾದರೆ ಸಮಯಕ್ಕೆ ಸರಿಯಾಗಿ ಮರುಪಾವತಿಸಲು ಸಾಕಷ್ಟು ಸಾಲ ಮಾಡಿ. ನೀವು ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಸಣ್ಣ ಬಂಡವಾಳದಿಂದ ಪ್ರಾರಂಭಿಸಿ. ನಿಮ್ಮ ಜಾತಕದ ಗ್ರಹಗಳ ಪರಿಸ್ಥಿತಿಯನ್ನು ಸರಿಯಾಗಿ ಪರೀಕ್ಷಿಸುವವರೆಗೆ ಜೂಜು, ಲಾಟರಿ ಮತ್ತು ಮಾಹಿತಿಯಿಲ್ಲದ ಸ್ಟಾಕ್ ಊಹಾಪೋಹಗಳನ್ನು ತಪ್ಪಿಸಿ. ಅಂತಹ ಸಂದರ್ಭಗಳಲ್ಲಿ ದುರ್ಬಲ ರಾಹು ಅಕಸ್ಮಾತ್ ನಷ್ಟಗಳಿಗೆ ಕಾರಣವಾಗುತ್ತದೆ. ಗ್ರಹಗಳ ಅಸಮತೋಲನವು ಹೂಡಿಕೆಗಳನ್ನು ಅಡಚಣೆಗೊಳಿಸಬಹುದು. ನಿಮಗೆ ಅನುಭವವಿರುವ ಕೆಲಸವನ್ನು ಮಾತ್ರ ಮುಂದುವರಿಸಿ. ನಿಮ್ಮ ರಾಶಿಚಕ್ರ ಚಿಹ್ನೆ ಮತ್ತು ಮನೋಧರ್ಮಕ್ಕೆ ಸೂಕ್ತವಾದ ದಿಕ್ಕನ್ನು ಚುನಾಯಿಸಿ. ನೀವು ದೀರ್ಘಕಾಲದವರೆಗೆ ಉಳಿಸಿಕೊಳ್ಳಬಹುದಾದ, ನೀವು ಅರ್ಥ ಮಾಡಿಕೊಳ್ಳಬಹುದಾದ, ಕಲಿಯಬಹುದಾದ ಮತ್ತು ಸಂಶೋಧನೆ ಮಾಡಬಹುದಾದ ಕೆಲಸವನ್ನು ಆಯ್ಕೆ ಮಾಡಿ. ಯಾವುದೇ ಹೊಸ ಪ್ರಯತ್ನಕ್ಕೆ ಹಾರುವ ಮೊದಲು ಕಲಿಯುವುದು ಬಹಳ ಮುಖ್ಯ. ಆತುರ ಮತ್ತು ಆಲೋಚನಾರಹಿತ ನಿರ್ಧಾರಗಳು ಹೆಚ್ಚಾಗಿ ವಿಪತ್ತಿಗೆ ಕಾರಣವಾಗುತ್ತವೆ. ಈ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸಲು ಏನೂ ತಡೆಯಲು ಸಾಧ್ಯವಿಲ್ಲ. ಮುಂಬರುವ 4 ತಿಂಗಳ ಅವಧಿಯಲ್ಲಿ ಇಂದು ಒಂಟಿತನ ಮತ್ತು ದುಃಖವನ್ನು ಅನುಭವಿಸುತ್ತಿರುವ ಪ್ರತಿಯೊಬ್ಬ ಮಿಥುನ ರಾಶಿಯವರು ತಮ್ಮ ಜೀವನದಲ್ಲಿ ಪರಿಹಾರ ಮತ್ತು ನಂಬಿಕೆಯನ್ನು ಕಂಡುಕೊಳ್ಳುತ್ತಾರೆ. 2026ರಲ್ಲಿ ಇನ್ನೂ ಹೆಚ್ಚು ತಿಂಗಳುಗಳು ಉಳಿದಿವೆ. ಆದರೆ ನಿಮಗೆ ಈ 4 ತಿಂಗಳುಗಳು ಯೋಗ್ಯವಾದವು. ಅನೇಕ ಕನಸುಗಳು ನನಸಾಗುವ ಸಾಧ್ಯತೆಯಿದೆ. ಮಾರ್ಚ್ 2ರಿಂದ ಜೂನ್ 2ರವರೆಗಿನ ಅವಧಿಯು ನಿಮಗೆ ಸುವರ್ಣಾವಧಿ ಎಂದು ಸಾಬೀತಾಗಬಹುದು. ಆದರೆ ಇದು ವಿಶ್ರಾಂತಿ ಪಡೆಯಲು ಸಮಯವಲ್ಲ, ಪೂರ್ಣ ಶಕ್ತಿಯಿಂದ ಕೆಲಸ ಮಾಡುವ ಸಮಯ. ನೀವು ಪ್ರಯತ್ನಗಳನ್ನು ಮಾಡಿದಾಗ ಮಾತ್ರ ಗ್ರಹಗಳಿಂದ ರೂಪುಗೊಂಡ ರಾಜಯೋಗವು ಅದರ ಪರಿಣಾಮವನ್ನು ತೋರಿಸುತ್ತದೆ ಮತ್ತು ಆ ರಾಜಯೋಗವು ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ತರುತ್ತದೆ. ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ನೀವು ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಒಮ್ಮೆ ಚಂದಾದಾರರಾಗಿ ಮತ್ತು ಎಲ್ಲರಿಗೂ ಬೆಲ್ ಐಕಾನ್ ಅನ್ನು ಸೆಟ್ ಮಾಡಿ. ನಿಮ್ಮ ನಂಬಿಕೆಯ ಮಾತುಗಳನ್ನು ಕಾಮೆಂಟ್ಗಳಲ್ಲಿ ಬಿಡಿ ಮತ್ತು ಸಕಾರಾತ್ಮಕ ಶಕ್ತಿಯೊಂದಿಗೆ ಮುಂದುವರಿಯಿರಿ. ಧನ್ಯವಾದಗಳು.